ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಏನಂತಂದ್ರೆ ಕೆಸೆಟ್ ಎಕ್ಸಾಮಿಗೆ ಏನು ಲಾಸ್ಟ್ ಡೇಟ್ ಇತ್ತು 28th ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇತ್ತು, 30th ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇತ್ತು. ಆದರೆ ನಿನ್ನೆ ಕೆಇ ಅವರು ಕರ್ನಾಟಕ ಏನು ಪರೀಕ್ಷಾ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ಅನ್ನ ಮತ್ತೆ ಹೊರಡಿಸಿದ್ದಾರೆ. ಏನಂತಂದ್ರೆ ಮತ್ತೊಮ್ಮೆ ಆ ಒಂದು ಅಪ್ಲಿಕೇಶನ್ ಡೇಟ್ ಅನ್ನ ಅಪ್ಲಿಕೇಶನ್ ಫೈಲಿಂಗ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 2nd ವರೆಗೆ. ಸೊ ಇನ್ನು 3 ದಿನಗಳ ಕಾಲ ಅವರು ಅದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂತಹದ್ದು. ಫೀಸ್ ಅನ್ನ ಪೇಮೆಂಟ್ ಮಾಡಲಿಕ್ಕೆ 3rd ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಲಿಕ್ಕೆ 2nd ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಕೆಸೆಟ್ ಎಕ್ಸಾಮ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರಿ, ಈಗ ಆಲ್ರೆಡಿ 2 ಸಲ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಡೇಟ್ ನ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಅಂಡ್ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿಲ್ಲ ಅಥವಾ ಲಾಸ್ಟ್ ಡೇಟ್ ಆಗೋಯ್ತು ಅಂತ ಯಾರು ಸುಮ್ಮನೆ ಆಗಿದ್ರೆ ಅಂತವರು ಈಗ ಇವತ್ತು ನಾಳೆ ಮತ್ತೆ ನಾಡಿದ್ದು 3 ದಿನಗಳ ಕಾಲ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಬಹುದು. ಇನ್ನು ಯಾರ್ಯಾರೆಲ್ಲ ಸಬ್ಮಿಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಆಸ್ ಯೂಶುವಲ್ ನಮಗೆ ಗೊತ್ತಿರೋ ಹಾಗೆ ಎನಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥವರು ಈ ಒಂದು ಕೆಸೆಟ್ ಎಕ್ಸಾಮಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ 2nd ಇಯರ್ ಅಲ್ಲಿ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬಹುದು. ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಿನ್ನೆ ಅವರು ನೋಟಿಫಿಕೇಶನ್ ಅನ್ನ ಕೊಟ್ಟಿರ್ತಕ್ಕಂತಹದ್ದು. ಸೊ ಇನ್ನು ಯಾರೆಲ್ಲ ಕೆಸೆಟ್ಗೆ ಅಪ್ಲೈ ಮಾಡಿಲ್ಲ ಅಥವಾ ಲಾಸ್ಟ್ ಡೇಟ್ ಆಗೋಯ್ತು ಅಂತ ಯಾರೆಲ್ಲ ಸುಮ್ಮನಿದ್ರಿ ಅವ್ರಿಗೆ ಮತ್ತೊಂದು ಕೊನೆಯ ಅವಕಾಶ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ಸೊ ಕೆಸೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ, ಹಾಗೆ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಕೂಡ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.